ಇದು ಸರ್ ಈ ಬ್ಲೂಬೆರಿ ಅಂತ ಪ್ಲಾಂಟ್ ಇದೆ. ಇದು ನಾವು ಫಸ್ಟ್ 2024 ಸ್ಟಾರ್ಟ್ ಮಾಡಿದ್ದೀವಿ. pH 5.5 ಬೇಕು, ಇಸಿನೂ ಕಡಿಮೆ ಬೇಕ್ರಿ. ಯಾರೇ ರೈತರು ಮಾಡ್ಬೇಕಂತ ಮಾಡಿದ್ರೆ ನಮ್ಮ ಕಡೆ ಆಲ್ಮೋಸ್ಟ್ ಪ್ಲಾಂಟು ಸಿಗ್ತಾವೆ. ಫಸ್ಟ್ ಇಯರ್ ಪ್ರೊಡಕ್ಷನ್ ಈಗ ಮಿನಿಮಮ್ ಇಲ್ಲ ಅಂದ್ರೂ ಒಂದು ನಮ್ದು 500 ಗ್ರಾಮ್ ಎಕ್ಸ್ಪೆಕ್ಟೇಷನ್ ಐತಿ. ಎಲ್ಲರೂ 1 kg ಬರ್ತೈತಿ, ಆಮೇಲೆ 2 kg ಬರ್ತೈತೆ ಅಂತಾರೆ. ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಬ್ಲೂಬೆರಿಯನ್ನು ಬೆಳೆದಂಥ ರೈತನ ಒಂದು ಮಾಹಿತಿ ನೋಡೋಣ ಬನ್ನಿ. ಇದು ಸರ್ ಈ ಬ್ಲೂಬೆರಿ ಅಂತ ಪ್ಲಾಂಟ್ ಇದೆ. ಇದು ನಾವು ಫಸ್ಟ್ 2024 ಸ್ಟಾರ್ಟ್ ಮಾಡಿದ್ದೀವಿ. 24 ಅವಾಗ ಏನು ಮಾಡಿದ್ದೀವಿ, ಸಾಯಿಲ್ನಾಗ ಹಾಕಿದ್ರಿ. ಫಸ್ಟ್ ಇದ್ರಾಗ ಸಾಯಿಲ್ ಕಂಡೀಷನ್ ಐತಿ, pH 5.5 ಬೇಕು, ಇಸಿನೂ ಕಡಿಮೆ ಬೇಕ್ರಿ. ಆಮೇಲೆ ನಮಗೆ ಒಂದು ಸ್ವಲ್ಪ ಸಾಯಿಲ್ ಪ್ರಿಪ್ರೇಷನ್ ಲೆವೆಲ್ ಚಲೋ ತಂಗಿ ಮಾಡಿ ಪ್ಲಾಂಟೇಶನ್ ಮಾಡಿದ್ದೀವಿ. ಬಟ್ ಅಲ್ಲಿ ಗ್ರೋತ್ ಆಗಲಿಲ್ಲ, ಡೆವಲಪ್ಮೆಂಟ್ ಸಿಗಲಿಲ್ಲ. ಆಮೇಲೆ ನಾವು ಒಂದು 7 to 8 ಮಂತ್ಸ್ ಎಲ್ಲ ನಾವು ವೇಸ್ಟ್ ಮಾಡಿದ್ವಿ, ಅಲ್ಲಿ ಟೈಮ್ ವೇಸ್ಟ್ ಆಯ್ತು. ಆಮೇಲೆ ನಮಗೂ ಏನು ಗೊತ್ತಾಗಲಿಲ್ಲ. ಆಮೇಲೆ ಇನ್ನೊಂದು ಸ್ವಲ್ಪ ಸ್ಟಡಿ ಮಾಡ್ಕೊತ ಹೋದೆವು. ಆಲ್ಮೋಸ್ಟ್ ಜೂನ್ ಜುಲೈ ಟೈಮಿಗೆ ಏನು ಮಾಡಿದೆವು, ಗ್ರೋ ಬ್ಯಾಗ್ನಾಗ ಶಿಫ್ಟ್ ಮಾಡೋಕೆ ಟ್ರೈ ಮಾಡಿದ್ವಿ ಇದನ್ನು. ಆಮೇಲೆ ಇದನ್ನು ಲೋಯಿಸಿ ಕೋಕೋಪಿಟ್ ತಂದು pHನೂ ಕಡಿಮೆ ಮಾಡ್ಕೊಂಡೀವಿ. ಆಮೇಲೆ ವಾಟರ್ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇತ್ತು. ಆಮೇಲೆ TDS ಒಂದು ಸ್ವಲ್ಪ ಜಾಸ್ತಿ ಇತ್ತು. ಅದ್ರ ಸಲುವಾಗಿ ಏನು ಮಾಡಿದ್ವಿ ನಾವು, ಅಲ್ಲಿ ನಮ್ದು RO ಪ್ಲ್ಯಾಂಟ್ ಒಂದು ಹಾಕಿದ್ವಿ. RO ಪ್ಲ್ಯಾಂಟ್ ಹಾಕೊಂಡು ಆಮೇಲೆ ಇದಕ್ಕೆ ಏನು ಮಾಡಿದ್ವಿ, ಗ್ರೋ ಬ್ಯಾಗ್ ಸಿಸ್ಟಮ್ ಮಾಡಿದ್ವಿ. ಅಲ್ಲಿಂದ ನೆಕ್ಸ್ಟ್ ಇಯರ್ದಂದ್ರೆ ಇದೇನಾಗುತ್ತೆ, ಗ್ರೋತ್ ಚಲೋ ಬಂತು. ಈಗ ಆಲ್ಮೋಸ್ಟ್ ಫ್ರೂಟ್ ಸೆಟ್ಟಿಂಗ್ ಎಲ್ಲ ಸ್ಟಾರ್ಟ್ ಆಗೈತಿ, ಫ್ಲವರಿಂಗು ಸ್ಟಾರ್ಟ್ ಐತಿ. ಈ ಫೆಬ್ರವರಿ ಫಸ್ಟ್ ವೀಕ್ನಾಗ ಏನೈತಿ, ನಾವು ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡಿಬಿಡ್ತೀವಿ ರೀ. ಇದೀಗ ಸ್ಟಾರ್ಟ್ ಆಗೈತೆ ಅಂತ ಸರ್ ಇದ್ರೊಳಗೆ? ಹಾಂ, ಈಗೆಲ್ಲ ಸ್ಟಾರ್ಟ್ ಆಗತೈತಿ ರೀ. ಇದು ಫ್ರೂಟ್ ರೈಪಿಂಗ್ ಆಗತೈತಿ. ಆಮೇಲೆ ಏನೈತಿ, ಇದು ಆಲ್ಮೋಸ್ಟ್ ನಮ್ಮ ಇಂಡಿಯಾದಾಗೂ ಇನ್ನೂ ಭಾಳ ಕಡಿಮೆ ಮಾಡತ್ತಾರ ರೀ. ಈಗ ಸ್ಟಾರ್ಟ್ ಆಗೈತಿ. ಮತ್ತು ಇದು ಒಂಥರ ಸೂಪರ್ ಫ್ರೂಟ್ ಅಂತಾರೆ ಇದಕ್ಕೆ. ಆಮೇಲೆ ಇದು ಹೆಲ್ತಿಗೆ ಭಾಳ ಬೆನಿಫಿಟ್ ಐತಿ. ಆಮೇಲೆ ಕಾಸ್ಟ್ಲಿನೂ ಐತ್ರಿ ಇದು. ಆಲ್ಮೋಸ್ಟ್ ಏನೈತಿ 1800-2000 ತನಕ ಸೇಲ್ ಆಗ್ತೈತೆ ರೀ ಪರ್ kg. ಮಾರ್ಕೆಟ್ ಆಲ್ಮೋಸ್ಟ್ ಏನೈತಿ, ಇಂಡಿಯಾದಾಗ ಬೆಳೆಯವ್ರ ಕಡಿಮೆ ಅದಾರ ಈಗ. ಹಾಗಾಗಿ ಬೇಡಿಕೆನೂ ಐತ್ರಿ ಇದು. ನಾವು ಒಂದು ಸ್ವಲ್ಪ ಚಲೋ ಅಂತ ಸಿಟಿ ನೋಡಿ ಸೇಲ್ ಮಾಡಿದ್ವಿ ಈಸಿ ಟು ಸೇಲ್ ಆಗ್ತೈತೆ ರೀ, ಏನು ತೊಂದರೆ ಇಲ್ಲ. ಓಕೆ ಸರ್. ಆಮೇಲೆ ನೀವು ಇದನ್ನು ಮಾಡ್ಬೇಕಂತೇಳಿ ನಿಮಗೆ ಯಾವಾಗ ತಲೆ ಬಂತು ಸರ್ ಇದು? ನಾವು ಆಲ್ಮೋಸ್ಟ್ ನಮ್ಮ ಸ್ಟ್ರಾಬೆರಿ ಸ್ಟಾರ್ಟ್ ಮಾಡಿದ ನಂತರ ನಾವು ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಬೆರಿ ತೊಗೋಬೇಕು, ಮಾಡಬೇಕು ಅಂತ ಅನ್ಸತ್ತೈತೆ. ಇವು ಆ್ಯಕ್ಚುಲಿ ನಾವು ಮಾಡತ್ತಿದ್ದೇನು, ಈಗ ಜಾಸ್ತಿ ಲ್ಯಾಂಡ್ ಅಂತ ಒಬ್ಬೊಬ್ಬರ ಕಡೆ ಇರಂಗಿಲ್ಲ ರೀ. ಸಣ್ಣ ರೈತರು ಇರ್ತಾರೆ. ಅವ್ರಿಗೆ ಏನು ಮಾಡೋದು, ಕಡಿಮೆ ಜಾಗದಾಗ ಈಗ ಒಂದು ನಾವು ಈಗ 10 ಗುಂಟೆದಾಗ ಸೆಟ್ ಮಾಡಿದ್ವಿ ರೀ. 10 ಗುಂಟೆದಾಗ ಒಂದು 7 ಲಕ್ಷ ಎಕ್ಸ್ಪೆಕ್ಟೇಷನ್ ಐತ್ರಿ ನಮ್ಗೆ, ಕಡಿಮೆ ಅಂದರು ಫಸ್ಟ್ ಇಯರ್ದಾಗ. ಈ ಥರ ಸಣ್ಣ ರೈತರಿಗೆ ಹೆಲ್ಪ್ ಆಗ್ಬೋದು, ಒಂದು ಸ್ವಲ್ಪ ಮಾಡ್ಬೇಕಂತೇಳಿ ಮಾಡತ್ತಿದ್ದೀರಿ ನಾವು. ಯಾರೇ ರೈತರು ಮಾಡ್ಬೇಕಂತ ಮಾಡಿದ್ರೆ ನಮ್ಮ ಕಡೆ ಆಲ್ಮೋಸ್ಟ್ ಪ್ಲ್ಯಾಂಟು ಸಿಗ್ತಾವೆ. ನಾವು ಖುದ್ದಂತರೂ ಪ್ಲ್ಯಾಂಟ್ ರೆಡಿ ಮಾಡೋಂಗಿಲ್ಲ. ಟಿಶ್ಯೂ ಕಲ್ಚರ್ ಲ್ಯಾಬ್ನಾಗ ಡೆವಲಪ್ಮೆಂಟ್ ಆಗಿದೆ ಪ್ಲ್ಯಾಂಟ್ಸ್ ತಂದು ನಾವು ಇಲ್ಲ ಸಮ್ ಡೇಸ್ ಹಾರ್ಡಿಂಗ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಜಾಸ್ತಿ ಗ್ರೋತ್ ಆದ್ಮೇಲೆ ಏನು ಮಾಡ್ತೀವಿ, ನಾವು ಫಾರ್ಮರಿಗೆ ಸೇಲ್ ಮಾಡತ್ತೀವಿ. ಆಮೇಲೆ ಏನೈತಿ, ಅವ್ರ ಜೊತೆಗೆ ಫಾರ್ಮರಿಗೆ ಏನೇನು ಬೇಕು, ಗ್ರೋ ಬ್ಯಾಗ್ ಆಗಲಿ ಮತ್ತು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಆಗಲಿ, ಪ್ಲ್ಯಾಂಟ್ಸ್ ಆಗಲಿ ಎಲ್ಲನೂ ನಾವು ಸಪೋರ್ಟ್ ಮಾಡಿಕೊಡತ್ತೀವಿ. ಅವ್ರಿಗೆ ಬೆಳೆಸೋಕೆ ಏನೇನು ಅದಕ್ಕೆ ಕನ್ಸಲ್ಟೆನ್ಸಿ ಬೇಕು ಅದನ್ನೂ ಹೇಳ್ಕೊಡ್ತೀವಿ. ಯಾರೇ ಬೆಳೆಸೋರು ಇದ್ರತಿಕೋ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರಿ. ನಿಮಗೆ ಇದಕ್ಕೆ ಬ್ಲೂಬೆರಿಗಾಗಲಿ ಸ್ಟ್ರಾಬೆರಿಗಾಗಲಿ ಏನು ಮಾಡ್ಬೇಕಲ್ಲ, ಇದಕ್ಕೆ ಏನು ಹೆಲ್ಪ್ ಬೇಕಲ್ಲ, ಏನು ಮಟೀರಿಯಲ್ ಬೇಕಲ್ಲ, ಎಲ್ಲ ನಾವು ಸಪೋರ್ಟ್ ಮಾಡಿಕೊಡ್ತೀವಿ ನಿಮಗೆ. ಈ ವೆರೈಟಿ ಬಂದು ಏನಾಗ್ತೈತಿ, ಇದು ಹಾಟ್ ಕ್ಲೈಮೇಟ್ನಾಗೂ ನಡಿತೈತಿ. ಟೆಂಪ್ರೇಚರ್ 40 ತನಕ ಇದ್ರೂ ತಾಳ್ತೈತಿ. ಇದ್ರೊಳಗೆ ಏನು ಬರ್ತಾವೆ, 0 ಚಿಲ್ ವೆರೈಟೀಸ್ ಇವೆ. ಆಮೇಲೆ ಚಿಲ್ ವೆರೈಟೀಸ್ ಬರ್ತಾವೆ. ಚಿಲ್ ವೆರೈಟೀಸ್ ನಮ್ಮಲ್ಲಿ ಒಂದು ಸ್ವಲ್ಪ ಪ್ರೊಡಕ್ಷನ್ ಆಗಲಿ ಗ್ರೋತ್ ಆಗಲಿ ಚಲೋ ತಂಗೆ ಬರೋಂಗಿಲ್ಲ. ಬಟ್ 0 ಚಿಲ್ ವೆರೈಟಿ ಒಳಗೆ ಇದು ಚಲೋ ಐತಿ. ನಮಗೆ ಮಿನಿಮಮ್ ಈ ಸಲ ಅಂತೂ ಒಂದು 1/2 kg ಎಕ್ಸ್ಪೆಕ್ಟೇಷನ್ ಐತಿ. ಚಲೋ ಪ್ರೊಡಕ್ಷನು ಐತಿ. ಆಮೇಲೆ ಸೈಜು ಚಲೋ ಐತಿ. ಆಮೇಲೆ ಟೇಸ್ಟು ಚಲೋ ಬರ್ತೈತೆ ನಮ್ಮಲ್ಲಿ. ಇದು ಯಾವುದೋ ಕ್ಲೈಮೇಟ್ ಓಪನ್ನಾಗೂ ಬೆಳೆಸ್ಬೋದು. ನಾವು ಪೊಲಿಯೋಸ್ ಐತಂದ್ರೆ ಯೂಸ್ ಮಾಡ್ಕೊಂಡೀವಿ. ಇದನ್ನು ಓಪನ್ನಾಗೂ ಮಾಡ್ಬೋದು. ಈಗ ಆಲ್ರೆಡಿ ನಾವು 1-2-3 ರೈತರಿಗೆ ಕೊಟ್ಟಿದ್ದೀವಿ, ಅವರು ಬೆಳೆಸಕತ್ತಿದ್ದಾರೆ. ಓಪನ್ನಾಗ ಚಲೋ ಬರ್ತೈತಿ, ಏನು ತೊಂದರೆ ಇಲ್ಲ. ಪೊಲಿಯೋಸ್ ಬೇಕಂತೇನಿಲ್ಲ. ನಿಮ್ಮ ಕಡೆ ಇತ್ತು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬೆಟ್ರ್.
ಇಲ್ಲ ಅಂದರೆ ಇಷ್ಟು ಇನ್ವೆಸ್ಟ್ಮೆಂಟ್ ಆಗಲಿಲ್ಲ ಅಂದರೆ ಓಪನ್ ಫೀಲ್ಡ್ನಾಗ ಮಾಡ್ಬೋದು. ಫಸ್ಟ್ ಇಯರ್ ಪ್ರೊಡಕ್ಷನ್ ಈಗ ಮಿನಿಮಮ್ ಇಲ್ಲ ಅಂದರೂ ಒಂದು ನಮ್ದು 500 ಗ್ರಾಮ್ ಎಕ್ಸ್ಪೆಕ್ಟೇಷನ್ ಐತಿ. ಎಲ್ಲರೂ 1 kg ಬರ್ತೈತಿ, ಆಮೇಲೆ 2 kg ಬರ್ತೈತೆ ಅಂತಾರೆ. ಬಟ್ ಈ ಪ್ಲ್ಯಾಂಟಿಗೆ ಏಜ್ ಆದ್ಮ್ಯಾಗ ಪ್ರೊಡಕ್ಷನ್ ಜಾಸ್ತಿ ಬರ್ತೈತಿ. ಸೆಕೆಂಡ್ ಇಯರ್ಗೆ ಹೋಗಿ 1 ರಿಂದ 2 kg ಬರ್ತೈತಿ. 3ನೇ ವರ್ಷಕ್ಕೆ ಹೋಗಿ 4 ರಿಂದ 5 kg. ಇದ್ರ ಮ್ಯಾಕ್ಸಿಮಮ್ ಕೆಪಾಸಿಟಿ ಇರೋದು 5 kg. ಬಟ್ ನಮ್ದು ಏನೈತಿ ರೈತರಿಗೆ ಹೇಳ್ಬೇಕಂದ್ರೆ ಒಂದು kg ನಾವು ತೆಗೆದಿದ್ದೀವಿ ಅಂದ್ರೆ ಈಗ ಮಾರ್ಕೆಟ್ನಾಗ 2,000 ರೂಪಾಯಿ kg ಸೇಲ್ ಆಗ್ತೈತಿ. ಬಟ್ ನಮಗೆ 2,000 ಬೇಡ, ಮಿನಿಮಮ್ ಅಂತ ಹಿಡ್ಕೊಂಡ್ರೆ 1,000 ರೂಪಾಯಿ kg ಹಿಡ್ಕೊಂಡಿವತ್ತಿಕೋ. ಈಗ ಟೋಟಲ್ 1 ಎಕರೆಗೆ 3,000 ಪ್ಲ್ಯಾಂಟ್, 3,000 kg ಐತೆ ನಮಗೆ. ಇಂಟು 1,000 ಹಿಡಿದ್ರು 30 ಲಕ್ಷ ರೂಪಾಯಿ ನೆಟ್ ಇದ್ರೊಳಗೆ ಸಿಗ್ತೈತೆ ನಮಗೆ. ಒಂದು ಮ್ಯಾಕ್ಸಿಮಮ್ ನೀವು 1 ವರ್ಷನಾಗ ಇದ್ರದ್ದು ಎಷ್ಟು ಇನ್ವೆಸ್ಟ್ ಮಾಡಿರ್ತಿರಲ್ಲ ಅಷ್ಟು ಇನ್ವೆಸ್ಟ್ಮೆಂಟ್ ತೆಗೆದು ನಿಮಗೊಂದು 10 to 20% ಪ್ರಾಫಿಟ್ ಅಂತೂ ಕೊಟ್ಟೈತಿದೆ. ಲಾಸ್ ಆಗುವಂಥ ಬೆಳೆ ಇಲ್ಲ. ಬಟ್ ನಾವಾಗೆ ಏನೋ ಮಿಸ್ಟೇಕ್ ಮಾಡಿ ಏನೋ ಮಾಡ್ಕೊಂಡು ಲಾಸ್ ಮಾಡ್ಕೋಬೋದು ಹೊರತು ಚಲೋ ತಂಗೆ ಗ್ರೋ ಮಾಡಿದ್ರೆ ವೆಲ್ ಸಕ್ಸಸ್ ಆಗ್ಬೋದು ಇದ್ರಾಗ. ಎಕ್ಸಾಂಪಲ್ ನಾವಂತರೂ ಈಗ ಬೆಳೆಸಿ ಆಲ್ಮೋಸ್ಟ್ ಮಾರ್ಕೆಟಿಂಗ್ ಲೆವೆಲ್ಗೆ ತಂದಿದ್ದೀವಿ. ನೀವು ನೋಡ್ಬೋದು ಈಗ ಹೆಂಗೈತಿ. ಆರೋ ಪ್ಲ್ಯಾಂಟ್ ರೀ, ಆಗಲೇ ಹೇಳಿದ್ದೀವಲ್ಲ ನಾವು ಬ್ಲೂಬೆರಿಗೆ ಆರೋ ವಾಟ್ರ್ ಕೊಡ್ತೀವಿ ಅಂತ. ಇದು ಫುಲ್ ಆರೋ ಸಿಸ್ಟಮ್ ಐತಿ. ಇಲ್ಲಿ ರೆಡಿ ಆಗಿದ್ದು ವಾಟ್ರ್ ಏನು ಮಾಡ್ತೀವಿ ನಾವು ಈ ಕಡೆ ಫರ್ಟಿಗೇಷನ್ಗೆ ಯೂಸ್ ಮಾಡ್ತೀವಿ. ಇದನ್ನು ಫರ್ಟಿಗೇಷನ್ ಯೂನಿಟ್ ತೋರಿಸ್ತೀನಿ ಬರ್ರಿ. ಇದು ನಮ್ದು ಫುಲ್ ಫರ್ಟಿಗೇಷನ್ ಸಿಸ್ಟಮ್. ಇದ್ರೊಳಗೆ ಏನೈತಿ ಇಂಡಿವಿಜುವಲಾಗಿ ಫರ್ಟಿಲೈಸರ್ ಬಿಡ್ತೀವಿ. ಈಗ ಫಾಸ್ಫರಿಕ್ ಆ್ಯಸಿಡ್ ಸಪ್ರೇಟ್ ಬಿಡ್ತೀವಿ, ಕ್ಯಾಲ್ಸಿಯಂ ನೈಟ್ರೇಟ್ ಆಗಲಿ, ಮಿಕ್ಸ್ ಮೈಕ್ರೋನ್ಯೂಟ್ರಿಯೆಂಟ್ ಆಗಲಿ. ಇಂಡಿವಿಜುವಲಾಗಿ ಇಲ್ಲಿ ಏನು ಮಾಡ್ತೀವಿ, ಎಲ್ಲ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ ಎಲ್ಲ ಮಿಕ್ಸ್ ಮಾಡ್ಕೊಂಡು ಏನೈತಿ ಇಲ್ಲಿ ಸೆಟಪ್ ಮಾಡ್ಕೊಂಡು ಇಲ್ಲಿಂದ ಡ್ರಿಪ್ನಾಗ ಕೊಡ್ತೀವಿ. ಈ ಥರ ನಮ್ದು ಆರೋ ವಾಟರ್ ಐತಿಲ್ಲ, ಅದ್ರ ಸಂಬಂಧ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನಾವು ಈ ಥರ ಸಿಸ್ಟಮೆಟಿಕ್ಕಾಗಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಮೀಡಿಯಾ ಬರ್ತೈತೆ ರೀ, ಈ ಥರ ಬ್ಲಾಕ್ ಇರ್ತಾವೆ ರೀ, 5 kg ಬ್ಲಾಕ್ ಇರ್ತೈತಿ. ಇದನ್ನು ನಾವಿಲ್ಲೆಲ್ಲ ಫುಲ್ ವೆಟ್ ಮಾಡಿ ಎಕ್ಸ್ಪೆಂಡ್ ಮಾಡ್ತೀವಿ. ಅದನ್ನು ಈ ಥರ ರೆಡಿ ಮಾಡ್ಕೋತೀವಿ. ಇಲ್ಲೇ ಮೀಡಿಯಾ ರೆಡಿ ಮಾಡ್ಕೊಂಡು ಆಮೇಲೆ ಏನು ಮಾಡ್ತೀವಿ, ಇದನ್ನು ಗ್ರೋ ಬ್ಯಾಗ್ ಫಿಲ್ ಮಾಡ್ಕೊಂಡು ಪ್ಲಾಂಟೇಷನ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೀನಿ. ನನ್ನ ಚಾನಲ್ ಯಾರು ಹೊಸ್ತಾ ನೋಡ್ತೀರ ಅವರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಮುಂದೆ ನೋಡಿದಾಗ ಸಿಗೋಣ್ರಿ.